ಗಂಟಿನ ಗೂಡಲು ಮಾಹಿತಿ ಬೇಕು. ಕೇಳಿ, ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ. ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ರುದ್ರುಗೌಡ ಅಂತ, ವಿಜ್ಞಾನಿ ಬೇಸಾಯ ಶಾಸ್ತ್ರ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ. ಸೊ ಇವತ್ತು ನಮಗೆ ಕಳೆಗಳು ಬಹಳ ಸಮಸ್ಯೆ ಆಗ್ತದೆ. ಆಕ್ಚುಲಿ ಪ್ರತಿಯೊಂದು ಬೆಳೆಗೆ, ಈಗ ಮೆಕ್ಕೆಜೋಳಕ್ಕೆ ಹೋದ್ರೆ ನಮಗೆ ಏನಾಗ್ತೈತಿ, ಮುಳ್ಳು ಸಜ್ಜೆ ಅಂತ ಹೇಳ್ತೇವೆ, ಭತ್ತದಲ್ಲಿ ಮೆಂತೆ ಅಂತ ಹೇಳ್ತೇವೆ, ಬೇರೆ ಬೇರೆ ಕಾಂಗ್ರೆಸ್ ಕಸ ಇರಬಹುದು, ಅಥವಾ ಮುಳ್ಳು ಸಜ್ಜೆ ಇರಬಹುದು, ಅಥವಾ ಜೇಕ್ ಇರಬಹುದು, ಕರಿಕೆ ಇರಬಹುದು. ಸೊ ಇವೆಲ್ಲ ನಮಗೆ ಏನಂತಂದ್ರೆ ಬಳೆ ನಮ್ಮ ದೇಶ ಸರ್ವೆ ಮಾಡಿದಾಗ ಎಷ್ಟು ಕಳೆಗಳಿಂದ ಎಷ್ಟು ಲಾಸ್ ಆಗ್ತದೆ. ಸುಮಾರು ನಾವೇನಂತಂದ್ರೆ ಸರಿಯಾಗಿ ನಾವೇನಾದ್ರೂ ಕಳೆಯನ್ನು ತೆಗಿಲ್ಲ ಅಂದ್ರೆ ಇಳುವರಿಯಲ್ಲಿ ಸುಮಾರು 30ರಿಂದ 80% ಅಷ್ಟು ಇಳುವರಿ ಕಡಿಮೆ ಆಗ್ತಾರೆ ಕಳೆಗಳಿಂದ. ಅದಕ್ಕೋಸ್ಕರ ಕಳೆ ನಿಯಂತ್ರಣ ಮಾಡೋದು ಬಹಳ ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಈ ಬಿತ್ತನೆ ಅಂದ್ರೆ ಈಗ ಕೀಟನಾಶಕ ರೋಗನಾಶಕದಿಂದ ಸುಮಾರು 20% ಇಳುವರಿ ಲಾಸ್ ಆಗ್ತೈತಿ. ಯಾಕಂದ್ರೆ ಕಳೆಗಳು ಒಂದೇನಂತಂದ್ರೆ ಬೆಳೆಗಳ ಜೊತೆಗೆ ಪೈಪೋಟಿ ಮಾಡ್ತೈತೆ. ಒಂದು ಏನಂತಂದ್ರೆ ನೀರಿಗಾಗಿ, ಪೋಷಕಾಂಶಕ್ಕಾಗಿ, ಸೂರ್ಯಕಿರಣಕ್ಕಾಗಿ. ಅನಂತರ ಕಳೆಗಳು ಈ ಕೀಟ ಮತ್ತು ರೋಗಗಳ ತಂಗುವ ಜಾಣ ಆಗ್ಬಿಡುತ್ತೆ. ಆಕ್ಚುಲಿ ಅಂದ್ರೆ ಈಗ ಬೆಳೆ ಇಲ್ದಾಗ ಆ ರೋಗ ಕೀಟದ ಬೆಳೆಗಳು ಆ ಕಳೆಗಳಲ್ಲಿ ಇರ್ತವೆ. ಹೆಚ್ಚಿನ ಪ್ರಮಾಣದ ನಮಗೇನಂತಂದ್ರೆ ಬೆಳೆಗಳಲ್ಲಿ ಲಾಸ್ ಆಗೋದಂತ ಅಂದ್ರೆ ಕಳೆಗಳಿಂದನೇ ಹೈಯೆಸ್ಟ್ ಈ ರೋಗ ಕೀಟಕ್ಕಿಂತ. ಸೊ ಅದಕ್ಕೋಸ್ಕರ ನಾವು ಪ್ರಮುಖವಾಗಿ ಕಳೆ ನಿಯಂತ್ರಣ ಮಾಡೋದು ಬಹಳ ಮುಖ್ಯ. ಸಮಗ್ರ ಕಳೆ ನಿರ್ವಹಣೆ ಬಹಳ ಇಂಪಾರ್ಟೆಂಟ್. ಬರೀ ಕಳೆನಾಶಕ ಉಪಯೋಗ ಮಾಡ್ಕೊಂಡು ಸಿಂಪಡಣೆ ಮಾಡೋದ್ರಿಂದ ಅದರಿಂದ ಲಾಭ ಆಗಲ್ಲ, ಜಸ್ಟ್ ಶಾರ್ಟ್ ಪೀರಿಯಡ್ ಇರುತ್ತೆ ಆಕ್ಚುಲಿ. ಸೊ ಅದಕ್ಕೋಸ್ಕರ ಸಮಗ್ರವಾಗಿ ನಾವು ಕಳೆ ನಿರ್ವಹಣೆ ಮಾಡೋದು ಯಾವ ತರ ಮಾಡೋದು ಅಂತ ಹೇಳ್ತೇವೆ ನಿಮಗೆ. ಒಂದು ಮಾಗೆ ಉಳುಮೆ ಮಾಡೋದು. ನಿಮಗೆ ಮಾಗೆ ಉಳುಮೆ ಮಾಡೋದ್ರಿಂದ ನಾವು ಆಳವಾಗಿ ಉಳುಮೆ ಮಾಡ್ತೇವೆ. ಕೆಳಗಿದ್ದುದೆಲ್ಲ ಮೇಘ ಬಂದು ಒಂದು ಸೂರ್ಯನ ಕಿರಣ ಬಿಸಿಲಿಗೆ ತಾಪಮಾನಕ್ಕೆ ಸುಟ್ಟು ಹೋಗ್ಬಿಡ್ತೇವೆ ಆಕ್ಚುಲಿ. ನಂತರ ಏನ್ ಮಾಡಬೇಕಂತಂದ್ರೆ ಸ್ಟೇಲ್ ಸೀಡ್ ಬೆಡ್ ಅಂತ ಹೇಳ್ತೇವೆ ಆಕ್ಚುಲಿ. ಸ್ಟೇಲ್ ಸೀಡ್ ಬೆಡ್ ಅಂತಂದ್ರೆ ಈಗ ನಾವು ಕಟಾವ್ ಮಾಡ್ತೇವೆ ಬೆಳೆ. ಸೊ ಕಟಾವ್ ಆದ ತಕ್ಷಣ ಉಳುಮೆ ಮಾಡಿರ್ತೇವೆ. ಸ್ವಲ್ಪ ಏನಂದ್ರೆ ಉಳುಮೆ ಮಾಡಿದ ನಂತರ ಏನಂದ್ರೆ ಸ್ವಲ್ಪ ಕಲ್ಟಿವೇಟರ್ ಹೊಡೆದು ರೋಟೋವೇಟರ್ ಇಂದ ಹೊಡೆದು ಸ್ವಲ್ಪ ನೀರು ಬಿಟ್ಬಿಟ್ರೆ ಏನಾಗ್ತದೆ ಅಂದ್ರೆ ಭೂಮಿಲಿ ಇದ್ದಂತ ಕಳೆ ಬೀಜಗಳು ಮೊಳಕೆ ಬರ್ತವೆ. ಸೊ ಮೊಳಕೆ ಬಂದ ತಕ್ಷಣ ಅದನ್ನ ಒಂದು 20 ದಿವಸ ಆದ್ಮೇಲೆ ನಾವೇನಂತಂದ್ರೆ ಈ ಒಂದು ಅಂತರ ಬೇಸಾಯ ಅಥವಾ ಹರಗು ಬಿಟ್ರೆ ಏನಾಗ್ತೈತಿ, ಒಂದು ಫಸಲು ಅಂತ ಹೇಳ್ತೇವೆ, ಒಂದು ಕಳೆ ಫಸಲು ನಾವು ಮಾಡಬಹುದು ಈ ಒಂದು ಸ್ಟೇಲ್ ಸೀಡ್ ಬೆಡ್ಡಿನಿಂದ. ಇನ್ನೊಂದು ಏನಂತಂದ್ರೆ ಕಳೆಗಳು ಸ್ಪ್ರೆಡ್ ಆಗ್ತಾ ಇರ್ತವೆ. ಫಾರ್ ಎಕ್ಸಾಂಪಲ್ ಒಂದು ಹೊಲದಲ್ಲಿ ಹೊಡೆದದ್ದು ಕಳೆ ಕುಂಟಿ ತಗೊಂಡು ಇನ್ನೊಂದು ಹುಡುಕ್ತಾವೆ. ಅದಕ್ಕೋಸ್ಕರ ಅದನ್ನ ಕ್ಲೀನ್ ಮಾಡ್ಕೊಂಡು ಹೋಗ್ಬೇಕು. ಆ ಕುಂಟಿಯನ್ನು ಕ್ಲೀನ್ ಮಾಡ್ಕೊಂಡಾಗ ಆ ಕಳೆಗಳು ಬೀಜಗಳು ಬೆತ್ತೊಂದು ಹೊಲಕ್ಕೆ ಪ್ರಸಾರ ಆಗಲ್ಲ. ನೆಕ್ಸ್ಟ್ ಇನ್ನೊಂದು ಏನಂತಂದ್ರೆ ನಾವು ಈ ಒಂದು ಕೈ ಕಳೆಯಿಂದನೂ ನಾವು ಕಳೆನ ಹತೋಟಿ ಮಾಡ್ಕೊಬಹುದು. ಸೊ ಅದು ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್ ಅಂತರ್ ಬೇಸಾಯ ಮಾಡೋದ್ರಿಂದ ನಾವೇನಂತಂದ್ರೆ ಕಳೆನ ರಿಪೀಟೆಡ್ ಆಗಿ ಅಂತರ್ ಬೇಸಾಯ ಅಂದ್ರೆ 2 ಸಾಲ ಮಧ್ಯೆ ನಾವು ಅಂತರ್ ಬೇಸಾಯ ಮಾಡೋದ್ರಿಂದ ಕಳೆನ ಹತೋಟಿ ಮಾಡಬಹುದು. ಸೊ ಇನ್ನೊಂದು ಬೆಳೆ ಪರಿವರ್ತನೆ. ಈಗ ನೀವು ಮುಳ್ಳು ಸಜ್ಜೆ ಅಂತ ಹೇಳ್ತೇವೆ, ಮೆಕ್ಕೆಜೋಳದಲ್ಲಿ ಇರ್ಬೋದು, ಅಥವಾ ಮುಳ್ಳು ಸಜ್ಜೆ ನಾವು ಹತೋಟಿ ಮಾಡಬೇಕಾದ್ರೆ ಬೇರೆ ಬೆಳೆಗಳನ್ನ ಬೆಳೆಯಿರಿ, ಬೆಳೆ ಪರಿವರ್ತನೆ ಮಾಡ್ರಿ. ಸೊ ಮೆಕ್ಕೆಜೋಳ ಬದಲಿ ಹೆಸರು, ಅಲಸಂದೆ, ಊದು, ಈ ತರ ನಾವೇನಂದ್ರೆ ಬೆಳೆ ಪರಿವರ್ತನೆ. ಈಗ ನಮಗೆ ಏನಾಗ್ತೈತಿ ಜೇಕು ಸಮಸ್ಯೆ ಅಂತ ಹೇಳ್ತೀರಿ. ಸೊ ಜೇಕು ಸಮಸ್ಯೆ ಇದ್ದಾಗ ಎಲ್ಲ ಬೆಳೆಗೆ ಇರ್ತದೆ. ಸೊ ಅಂತ ಸಮಯದಲ್ಲಿ ನಾವು ರಾಗಿ ಬೆಳೆ ಅಂತ ಹೇಳ್ತೇವೆ, ಮೂಲಂಗಿ ಬೆಳೆ ಅಂತ ಹೇಳ್ತೇವೆ. ಕಂಟಿನ್ಯೂಸ್ ಅದೇ ಬೆಳೆ ಬದಲಿ ಈ ಮೂಲಂಗಿ ರಾಗಿ ಬೆಳೆ ಬಿಟ್ರ ಆ ಉಷ್ಣಾಂಶ ಡೆವಲಪ್ ಆಗಿ ಆ ರೈಸೋಬಿಯಂ ಕರಿಗೆ ಹೋಗ್ಬಿಡ್ತಾರೆ ಗಡ್ಡೆ ಈ ಒಂದು ಜೇಕಿನಲ್ಲಿ. ಸೊ ಈ ತರ ಬೇಸಾಯಗಳನ್ನ ಅಳವಡಿಸಬೇಕು. ಆಮೇಲೆ ಅಂತರ ಬೇಸಾಯನ ಮಾಡಬಹುದು, ಕೈ ಕಳೆ ಮಾಡಬಹುದು. ಫಾರ್ ಎಕ್ಸಾಂಪಲ್ ಅಗಲವಾದ ಸಾಲುಗಳ ಮಧ್ಯದಲ್ಲಿ ಈಗ ನಾವು ಅಡಿಕೆ ಇರಬಹುದು. ಸೊ ಹಸಿರಲೆ ಗೊಬ್ಬರ ಬೆಳಕಂದ್ರ ಸ್ವಲ್ಪ ಕಳೆಗಳ ಕಾಂಪಿಟೇಷನ್ ಕೊಟ್ಟು ಕಳೆಗಳು ಕಡಿಮೆ ಆಗ್ತವೆ. ಅಥವಾ ಮೆಕ್ಕೆಜೋಳದಲ್ಲಿ ನಾವು ಹೇಳ್ತೇವೆ ನಿಮಗೆ ಅಂತರ ಬೆಳೆಯಾಗಿ ನಾವು ಅವರೇ ಹಾಕ್ರಿ, ಹೆಸರು ಹಾಕ್ರಿ, ಸನ್ನೆಂಪು ಬೆಳಕೋಬಹುದು. ಏನಂತಂದ್ರೆ ಸಣಬ್ ಅಂತ ಹೇಳ್ತಲ್ಲ ಅದನ್ನ ಬೆಳಕೋಬಹುದು. ಅವಾಗ ಏನಾಗ್ತೈತಿ ಅಂದ್ರೆ ನಮಗೆ ಇನಿಷಿಯಲಿ ಏನಾಗ್ತೈತಿ ಕಳೆ ಬರಂಗಿಲ್ಲ. ಸೊ ಈ ತರ ನಾವೇನಂದ್ರೆ ಎಲ್ಲಾ ಪದ್ಧತಿಗಳನ್ನ ಅಳವಡಿಕೆ ಮಾಡ್ಕೋಬೇಕು. ಸೊ ಒಂದು ಮಾಗೆ ಉಳಿಮೆ ಮಾಡಬೇಕು, ಬೆಳೆ ಪರಿವರ್ತನೆ ಮಾಡಬೇಕು, ಹೆಚ್ಚೆಚ್ಚು ಅಂತರ ಬೇಸಾಯನ ಮಾಡಬೇಕು, ನಂತರ ಕೈ ಕಳೆಯನ್ನ ತೆಗಿಬೇಕು. ಲಾಸ್ಟ್ ಆಪ್ಷನ್ ಅಂತಂದ್ರೆ ಕಳೆನಾಶಕವನ್ನ ಉಪಯೋಗ ಮಾಡಬೇಕು. ಸೊ ಪ್ರತಿಯೊಂದು ಬೆಳೆಗೆ ಪ್ರತಿಯೊಂದು ಕಳೆನಾಶಕ ಇರ್ತವು. ಸೊ ಅದಕ್ಕೋಸ್ಕರ ನಾವು ಸಮಗ್ರವಾಗಿ ಈ ಒಂದು ಕಳೆ ನಿಯಂತ್ರಣ ಮಾಡಿದ್ರೆ ಮತ್ತೆ ಆ ಕಳೆ ಬರಂಗಿಲ್ಲ. ಈಗ ನಾವು ಕಳೆನಾಶಕ ಸಿಂಪಡಣೆ ಮಾಡ್ತೇವೆ, ಒಂದ್ಸತ ಅದು ಕಂಟ್ರೋಲ್ ಆಗ್ತದೆ, ನೆಕ್ಸ್ಟ್ ಬರ್ತಾ ಇರುತ್ತೆ ಆಕ್ಚುಲಿ. ಅದಕ್ಕೋಸ್ಕರ ಈ ಎಲ್ಲಾ ಸಮಗ್ರ ಬೇಸಾಯಗಳನ್ನು ಅಳವಡಿಸಿಕೊಂಡ್ರೆ ನಾವು ಕಳೆಯನ್ನ ನಿಯಂತ್ರಣ ಮಾಡಬೇಕು. ಯಾಕಂದ್ರೆ ನಮಗೆ ಗೊತ್ತಿದೆ, ಒಂದು ಪಾರ್ಥೆನಿಯಂ ಕಳೆ ತೆಗಿಲ್ಲ ಅಂದ್ರೆ 5,000 ಪಾರ್ಥೆನಿಯಂ ಗಿಡಗಳು ಬರ್ತಾ ಇರ್ತವೆ. ಯಾವುದೇ ಕಳೆಯನ್ನು ನಾವೇನಂತಂದ್ರೆ ಹೂ ಬರ್ಲಿಕ್ಕಿಂತ ಮುಂಚೆ ಕಿತ್ತಾಕ್ಬೇಕು. ಹೂ ಬಂದು ಬೀಜ ಆದ್ಬಿಟ್ಟೆ ನಮ್ಗೆ ಏನಾಗ್ತದೆ, ಕಳೆ ಆಗ್ತದೆ. ರೈತರು ಈ ತರ ಎಲ್ಲಾ ಪದ್ಧತಿಗಳನ್ನ ಸಮಗ್ರವಾಗಿ ಕಳೆಯನ್ನು ನಿಯಂತ್ರಣ ಮಾಡಿದ್ರೆ ನಾವು ಸಂಪೂರ್ಣವಾಗಿ ಕಳೆಯನ್ನ ನಿಯಂತ್ರಣ ಮಾಡಬಹುದು ಅಂತ ಹೇಳ್ತಾ, ಇನ್ನು ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನನ್ನ ಮೊಬೈಲ್ ನಂಬರ್ಗೆ ನೀವು ಸಂಪರ್ಕ ಮಾಡಬಹುದು. 944-90692774 ನೀವು ಸಂಪರ್ಕ ಮಾಡ್ಕೋಬಹುದು ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು. ಸೊ ನಮಗೆ ಇವತ್ತು ಪ್ರಮುಖವಾಗಿ ಏನಂತಂದರೆ
ಈಗ ಭತ್ತ ಕಟಾವಾದ ತಕ್ಷಣ ಕಟಾವು ಮಾಡಿಬಿಟ್ಟು ಅದಕ್ಕೆ ಯಾವುದೇ ಬೆಳೆಯನ್ನು ಹಾಕಲ್ಲ. ಸೊ ಅವಾಗ ಏನಾಗ್ತದೆ, ಏನು ಸಮಸ್ಯೆ ಆಗ್ತೈತೆ ಅಂದರೆ ನಮಗೇನಂದ್ರೆ ಈ ಕಳೆಗಳ ಸಮಸ್ಯೆ ಆಗ್ತಾ ಇರುತ್ತೆ ಆ್ಯಕ್ಚುಲಿ. ಆಮೇಲೆ ತೇವಾಂಶ ಏನಂತಂದ್ರೆ ಮಣ್ಣಿಂದ ಆರೋಗ್ತದೆ. ಅದಕ್ಕೋಸ್ಕರ ನಾವೇನಂತಂದ್ರೆ ಮತ್ತೆ ಇನ್ನೊಂದು ಏನಂತಂದ್ರೆ ಈ ಭತ್ತಕ್ಕೆ ನಾವು ಮತ್ತೆ ಕಂಟಿನ್ಯೂಸ್ ಭತ್ತ ಬೆಳೀತಾ ಇರ್ತೇವೆ ಆ್ಯಕ್ಚುಲಿ. ಸೊ ಅವಾಗ ಏನಾಗ್ತೈತಿ, ಈ ರೋಗ ಕೀಟಗಳು ಮತ್ತೆ ಏನಂತಾರೆ ಕಳೆಗಳ ಬೀಜಗಳು ಏನಂತಂದ್ರೆ ಸ್ಪ್ರೆಡ್ ಆಗ್ತಾ ಇರುತ್ತೆ ಆ್ಯಕ್ಚುಲಿ. ಸೊ ಅದಕ್ಕೋಸ್ಕರ ನಾವ್ ಏನ್ ಮಾಡ್ಬೇಕಂತಂದ್ರೆ ಈ ಬೀಜಗಳನ್ನ ನಾವು ಹತೋಟಿ ಮಾಡ್ಬೇಕಾಗತ್ತೆ. ಕಳೆ ಬೀಜ ಒಂದೇ ಅಷ್ಟೇ ಅಲ್ಲ, ನಮಗೇನಂತಂದ್ರೆ ಈ ಒಂದು ತೇವಾಂಶವನ್ನ ಬಳಸ್ಕೋಬೇಕು, ಚೆನ್ನಾಗಿ ಬಳಸ್ಕೋಬೇಕು. ಸೊ ಅದಕ್ಕೋಸ್ಕರ ನಾವೇನಂತಂದ್ರೆ ಈ ಒಂದು ಭತ್ತವ ಕಟಾವ ತಕ್ಷಣ ಸೊ ಆ ಉಳಿಕೆ ತೇವಾಂಶವನ್ನ ಬಳಸಿಕೊಂಡು ನಾವೇನಂತಂದ್ರೆ ಒಂದು ಹೆಸರನ್ನ ಚೆನ್ನಾಗಿ ಬೆಳಿಬಹುದು. ಹೆಸರು ಚೆನ್ನಾಗಿ ಬರ್ತದೆ ಆಕ್ಚುಲಿ, ಅಥವಾ ಅಲಸಂದಿ ಅಂತ ಬರ್ತದೆ. ಸೊ ಆ ಹೆಸರು ಅಂದ್ರೆ ನಮ್ಮಲ್ಲಿ ಒಂದು ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ನಮ್ಮ ಕೃಷಿ ಮಹಾವಿದ್ಯಾಲಯದಲ್ಲಿ KKM3 ತಳಿ ಅಂತಿದೆ, ಚೆನ್ನಾಗಿ ಬರ್ತದೆ ಆಕ್ಚುಲಿ. ನಾವೇನಂತಾರೆ ಭತ್ತ ಕಟಾವ ತಕ್ಷಣ ನಾವು ಉಳಿದ ತೇವಾಂಶದಲ್ಲಿ ಈ ಒಂದು ಹೆಸರು ಬೆಳೆಯನ್ನ ಬೆಳಿಬಹುದು. ಅಥವಾ ಅಲಸಂದಿ ಬೆಳೆದಿದೆ, ನಮಗೆ UHS 28 ಅಂತ ಇದೆ, ಸೊ ಸಹ್ಯಾದ್ರಿಯುಕ್ತಿ ಅಂತ, ಸೊ ಆ ತಳಿಯನ್ನ ಬೆಳ್ಕೋಬಹುದು. ಅಥವಾ ಬೇರೆ ಏನಂತಂದ್ರೆ ನಾವು ಉದ್ದು ಬೆಳೆಯನ್ನು ಬೆಳಿಬಹುದು. ಈ ತರ ಉಳಿಕೆ ತೇವಾಂಶದಲ್ಲಿ ಸೊ ನಂತರ ಈ ತರ ಬೇರೆ ಬೇರೆ ಬೆಳೆಗಳನ್ನ ಬೆಳಿಬಹುದು. ಇವನ್ ನಾವು ಹಸಿರೆಲೆ ಗೊಬ್ಬರವನ್ನ ಬೆಳಿಬಹುದು. ಸೊ ಅದು ಬೆಳೆದ ನಂತರ ನಮ್ಗೆ ಏನಂತಂದ್ರೆ ಅದರಲ್ಲಿ ಪೋಷಕಾಂಶಗಳ ನಿರ್ವಹಣೆ ಬಹಳ ಇಂಪಾರ್ಟೆಂಟ್. ಸೊ ಯಾಕಂದ್ರೆ ನಾವು ಭತ್ತಕ್ಕೆ ಹಾಕಿರ್ತವೆ. ಸೊ ಅದಕ್ಕೆ ಏನಂತಂದ್ರೆ ನಾವು ಸ್ಟಾರ್ಟಿಂಗ್ ಏನಂತಂದ್ರೆ ನಾವು ಹೇಳ್ತೇವೆ, ಸ್ಟಾರ್ಟಿಂಗ್ ಆಲ್ರೆಡಿ ಈಗ ನಮಗೇನಂತಂದ್ರೆ ಹೂ ಬರೋ ಸಮಯದಲ್ಲಿದೆ ಆ್ಯಕ್ಚುಲಿ. ಈಗ ನಾವು ಹಾಕಿದಂತಹ ಬೆಳೆಗಳೆಲ್ಲ ಹೆಸರು ಇರ್ಬೋದು, ಉದ್ದಿರ್ಬೋದು, ಅಲಸಂದಿ ಇರ್ಬೋದು. ಸೊ ಅವನೇನಂತಂದ್ರೆ ನಮಗೆ ಯಾಕಂದ್ರೆ ಮಣ್ಣಿನಲ್ಲಿ ತೇವಾಂಶ ಜಾಸ್ತಿ ಇರಲ್ಲ. ಸೊ ನಮಗೆ ಮಣ್ಣಿನಲ್ಲಿ ತೇವಾಂಶ ಯಾವಾಗ ಜಾಸ್ತಿ ಇರಲ್ಲ ಅವಾಗ ನಾವೇನು ಮಾಡ್ಬೇಕಂತಂದ್ರೆ ನಾವು ಮಣ್ಣಿಗೆ ಗೊಬ್ಬರ ಹಾಕದ ಬದಲು ನಾವೇನಂತಂದ್ರೆ ಎಲೆಗಳ ಮೇಲೆ ಅಥವಾ ಗಿಡದ ಮೇಲೆ ಸಿಂಪಡಣೆ ಮಾಡಬೇಕು. ಸೊ ಅದಕ್ಕೋಸ್ಕರ ನಾವೇನಂತಂದ್ರೆ ಈಗ ಹೂ ಬರೋ ಸಮಯದಲ್ಲಿ ಅಥವಾ ಹೂ ಬಂದ ತಕ್ಷಣ ಏನ್ ಮಾಡ್ಬೇಕಂತಂದ್ರೆ ನಾವು ಒಂದು 2 ಸತ ಅಂದ್ರೆ ಒಂದು ಹೂ ಬರೋ ಈಗ ಹೂ ಬಂದಿದೆ ಅಂತಂದ್ರೆ ಅವಾಗ ನಾವ್ ಏನ್ ಮಾಡ್ಬೇಕಂತಂದ್ರೆ ಸೊ ಈಗ ಒಂದು 19 ಅಂತ ಬರ್ತದೆ 19. ಸೊ ಅದೇನಂತಂದ್ರೆ ನೀರಿನಲ್ಲಿ ಕೊರಗೋ ಗೊಬ್ಬರ. ಸೊ ಅದನ್ನ ನಾವೇನಂತಂದ್ರೆ ಉಪಯೋಗ ಮಾಡ್ಕೋಬಹುದು. 1 ಲೀಟರ್ ನೀರಿಗೆ 5 ಗ್ರಾಮ್ ಹಾಕಿ ನಾವು ಸಿಂಪಡಣೆ ಮಾಡಬಹುದು. ಅದರಿಂದ ಏನಾಗ್ತೈತೆ ಅಂದ್ರೆ ನಮಗೆ ಹೂಗಳು ಚೆನ್ನಾಗಿ ಬರ್ತಾವೆ ಆಕ್ಚುಲಿ. ಆಮೇಲೆ ಕಾಳು ಸೈಜ್ಗಳು ಚೆನ್ನಾಗಿ ಬರ್ತದೆ. ಸೊ ಆ ತರ ನಾವು ಮಾಡ್ಕೋಬಹುದು. ಸೊ ಇನ್ನೊಂದು ಏನಾದ್ರು ಸ್ವಲ್ಪ ಗಿಡಗಳೇನಾದ್ರು ಒಣಗ್ತಾ ಇದ್ರೆ ಸೊ ನಾವೇನಾದ್ರೂ ಈ ಪೊಟ್ಯಾಷಿಯಂ ಅಂತ ಬರ್ತದೆ, ಪೊಟ್ಯಾಶ್ ಗೊಬ್ಬರ ಇದೆಯಲ್ಲ, ಸೊ ಅದು ನೀರಲ್ಲೇ ಕಾರುತ್ತೆ ಆಕ್ಚುಲಿ. ಸೊ ಅದನ್ನು ಸಹ ಏನಂತಂದ್ರೆ ನಾವು ಒಂದು 10 ಗ್ರಾಮ್ ಅನ್ನ ಸೊ 1 ಲೀಟರ್ ಹಾಕಿ ನಾವೇನಾದ್ರೂ ಬೆಳೆಗಳ ಮೇಲೆ ಸಿಂಪಡಣೆ ಮಾಡಿದಾಗ ಏನಾಗ್ತೈತೆ ಅಂದ್ರೆ ಅವಾಗ ಏನಾಗ್ತೈತಿ ಈ ಒಂದು ಗಿಡಕ್ಕೆ ಏನಂದ್ರೆ ಸ್ವಲ್ಪ ಬರವನ್ನು ತಡ್ಕೊಳ್ಳೋ ಶಕ್ತಿನೂ ಸಹ ಬರ್ತದೆ. ಸೊ ಈ ತರ ಏನಾದ್ರೂ ನಿಮ್ಮ ಹೂ ಜಾಸ್ತಿ ಉದುರ್ತಾ ಇದ್ರೆ ಸೊ ಅವಾಗ ಏನಾಗ್ತೈತೆ ಅಂದ್ರೆ ನಾವು ಹೇಳ್ತೇವೆ ನಿಮಗೆ ಈ ಒಂದು ಪ್ಲಾನೋಫಿಕ್ಸ್ ಅಂತ ಬರ್ತದೆ. ಸೊ ಪ್ಲಾನೋಫಿಕ್ಸ್ ಅಂದ್ರೆ 1 ಲೀಟರ್ ನೀರಿಗೆ 0.25 ml ಮಿಲಿ ಲೀಟರ್ ಪ್ರತಿ ಲೀಟರ್ ಹಾಕಿ ನಾವು ಸಿಂಪಡಣೆ ಮಾಡಿದಾಗ ಏನಾಗ್ತೈತಿ ಹೂಗಳು ಉದುರೋದು ಕಡಿಮೆ ಆಗ್ತೈತಿ, ಹೂಗಳ ಸಂಖ್ಯೆ ಜಾಸ್ತಿ ಆಗ್ತೈತಿ, ನಮಗೆ ಹೆಚ್ಚಿನ ಇಳುವರಿ ಪಡ್ಕೋಬಹುದು. ಸೊ ಇತ್ತೀಚೆಗೆ ನಮ್ಮ ಯೂನಿವರ್ಸಿಟಿಯಲ್ಲಿಯೂ ಸಹ ಏನಂತ ನಾವು ಪ್ರಯೋಗನ ಕೈಕೊಂಡಿದ್ವಿ, ಪಲ್ಸ್ ಮ್ಯಾಜಿಕ್ ಅಂತ ಬರ್ತದೆ. ಸೊ ಪಲ್ಸ್ ಮ್ಯಾಜಿಕ್ ಅಂದ್ರೆ ಇದರಲ್ಲಿ ಏನಂತಂದ್ರೆ ಎಲ್ಲಾ ತರದ ಪೋಷಕಾಂಶಗಳಿದೆ. ಲಘು ಪೋಷಕಾಂಶಗಳು ಇದೆ ಅಂದ್ರೆ ನಮಗೆ ಏನಂತಂದ್ರೆ ಮೇಜರ್ ನ್ಯೂಟ್ರಿಷನ್ ಅಂತ ಹೇಳ್ತೇವೆ. ಈ ಸಾರ್ವಜನಿಕ, ರಂಜಕ, ಪೊಟ್ಯಾಶ್ ಮತ್ತು ಲಘು ಪೋಷಕಾಂಶಗಳು, ಜಿಂಕ್, ಬೋರಾನ್ ಎಲ್ಲಾ ತರದ ಪೋಷಕಾಂಶಗಳು ಜೊತೆಗೆ ಸಸ್ಯ ಪ್ರಚೋದಕಗಳು ಅಂತ ಅಂದ್ರೆ ಗ್ರೋತ್ ಪ್ರಮೋಟರ್ಸ್ ಇರ್ತವೆ ಆಕ್ಚುಲಿ. ಸೊ ಇದನ್ನ ನಾವು ಹೂ ಬರೋ ಸಮಯದಲ್ಲಿ ನಂತರ ಒಂದು 15 ಸಾದ ಮೇಲೆ 1 ಲೀಟರ್ ನೀರಿಗೆ 10 ಗ್ರಾಮ್ ಹಾಕಿ ಸಿಂಪಡಣೆ ಮಾಡಿದ್ರೆ ಏನಾಗ್ತದೆ ನಮಗೆ ಹೂಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ಅದ್ರ ಜೊತೆಗೆ ಏನಂತಂದ್ರೆ ನಮಗೆ ಕಾಯಿಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ಸೊ ನಾವು ಹೆಚ್ಚಿನ ಇಳುವರಿನ ಪಡ್ಕೋಬಹುದು. ಸೊ ಮತ್ತು ಗಿಡಕ್ಕೆ ಒಂದು ಬರವನ್ನು ತಡ್ಕೊಂಡು ಶಕ್ತಿನ ಬರ್ತದೆ. ಸೊ ಅದಕ್ಕೋಸ್ಕರ ರೈತರು ಈ ಒಂದು ಉಳಿದ ತೇವಾಂಶದಲ್ಲಿ ನಾವು ಭತ್ತ ಕಟಾವ ನಂತರ ಈ ತರ ಬೆಳೆಯನ್ನ ಬೆಳಕೊಂಡು ಈ ತರ ನಾವು ಏನಂದ್ರೆ ಪೋಷಕಾಂಶಗಳನ್ನು ಯಾಕಂದ್ರೆ ನಾವು ಮಣ್ಣಿಗೆ ಹಾಕೋದಕ್ಕಿಂತ ಜಾಸ್ತಿ ನಾವು ಗಿಡದ ಮೇಲೆ ಸಿಂಪಡಣೆ ಮಾಡಿದ್ರೆ ಹೆಚ್ಚಿನ ಇಳುವರಿನ ಪಡ್ಕೋಬಹುದು ಅಂತ ಹೇಳ್ತಾ ಮತ್ತೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ನನ್ನ ಮೊಬೈಲ್ ಸಂಖ್ಯೆಗೆ 94490692774 ನೀವೇನಂತರ ಸಂಪರ್ಕ ಮಾಡ್ಕೋದು. ನಮಸ್ಕಾರ, ಎಲ್ಲರಿಗೂ ಧನ್ಯವಾದಗಳು. ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಜೆಕ್ಟ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ UAHS ನೇಗಿಲ ಮಿಡಿತ ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್.